ಇನ್ನು ಸಂಪುಟ ಸಭೆಯಲ್ಲಿ ಇವತ್ತು ಸಿಎಂ ಮತ್ತು ಡಿಸಿಎಂ ಮುಖಾಮುಖಿಯಾದರು. ಅಧಿಕಾರ ಸಂಘರ್ಷದ ಈ ಜಟಾಪಟಿ ನಡೀತಾ ಇರುವಾಗ ಇವತ್ತು ನಡೆದಂತ ಕ್ಯಾಬಿನೆಟ್ ಸಭೆ. ಈ ಸಭೆಯಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಮುಖಾಮುಖಿಯಾದರು. ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ಮಧ್ಯೆ ಸಹಜವಾಗಿ ಚರ್ಚೆ ನಡೆಯಿತು. ನಾಯಕತ್ವ ಸಂಘರ್ಷ ತೀವ್ರಗೊಂಡ ನಂತರ ಆಗಿರುವಂತ ಕ್ಯಾಬಿನೆಟ್ ಮೀಟಿಂಗ್, ಸಿಎಂ ಡಿಸಿಎಂ ಇಬ್ರು ಫೇಸ್ ಟು ಫೇಸ್ ಆದ ನಾಯಕತ್ವ ಸಂಘರ್ಷದ ಬಗ್ಗೆ ಕ್ಯಾಬಿನೆಟ್ ಸಭೆಯಲ್ಲಿ ಅನೌಪಚಾರಿಕ ಚರ್ಚೆ ಆಯಿತು. ಒಂದು ಮಾತುಕತೆ ಅಂತೂ ಆಯಿತು. ಸಿಎಂ ಡಿಸಿಎಂ ಹಾಗೂ ಸಚಿವರಿಂದ ನಾಯಕತ್ವ ಗೊಂದಲದ ಬಗ್ಗೆ ಚರ್ಚೆ ನಡೆಯಿತು. ಹೈಕಮಾಂಡ್ ಕರೆದ್ರೆ ದೆಹಲಿಗೆ ಹೋಗೋ ಬಗ್ಗೆ ಸಿಎಂ ಮತ್ತು ಡಿಸಿಎಂ ಚರ್ಚೆ ಮಾಡಿದ್ದಾರೆ. ಈ ಬಗ್ಗೆ ಹೇಳಿಕೆಗಳನ್ನ ಕೂಡ ಕೊಟ್ಟರು ಸಿಎಂ. ಹೈಕಮಾಂಡ್ ಕರೆದ್ರೆ ದೆಹಲಿಗೆ ಹೋಗ್ತೀನಿ ಅಂತ. ಅದೇ ಕ್ಯಾಬಿನೆಟ್ ಸಭೆಯಲ್ಲೂ ಚರ್ಚೆ ಆಯಿತು. ದೆಹಲಿ ಪ್ರವಾಸದ ವೇಳೆ 6 ಸಚಿವರನ್ನ ಜೊತೆಗೆ ಕರೆದೊಯ್ಯೋದ್ರ ಬಗ್ಗೆ ಚರ್ಚೆ ಆಗಿದೆ. ಹೈಕಮಾಂಡ್ ಭೇಟಿಗೆ 6 ಸಚಿವರನ್ನ ಕರ್ಕೊಂಡು ಹೋಗೋದಕ್ಕೆ ಸಿಎಂ ಡಿಸಿಎಂ ಒಪ್ಪಿಗೆ ಕೊಟ್ಟಿದ್ದಾರೆ. ಶನಿವಾರ ಸಭೆ ಇದೆ ಸರ್. ಶನಿವಾರ ಸಭೆ ಇದೆ ಸರ್. ಸಭೆ ಇದೆ ಸರ್ ಶನಿವಾರ. ನಿಮ್ಗೆ ಬುದ್ಧಿ ಇಲ್ವೇನ್ರಿ? ಹೋಗ್ತೀನಿ, ಡೆಲ್ಲಿ ಕರೆದ್ರೆ ಹೋಗ್ತೀನಿ, ಕರೆದ್ರೆ ಹೋಗ್ತೀನಿ, ನಿರ್ಮಲಾನಂದ ಸ್ವಾಮಿ ಕರೆದ್ರೆ ಹೋಗ್ತೀನಿ. ಹೇಳ್ದಾಗೆಲ್ಲ ಕೇಳಕ್ಕಾಗಲ್ಲ. ನನಗೆ ಯಾರು ಕರೆದಿಲ್ಲ. ಇವತ್ತು ಮುಂಬೈಯಲ್ಲಿ ನನಗೊಂದು ಖಾಸಗಿ ಕಾರ್ಯಕ್ರಮ ಇದೆ. ಹೋಗ್ಬಿಟ್ಟು ಈಗ ಸಾಯಂಕಾಲ ಹೋಗಿ ರಾತ್ರಿ ವಾಪಸ್. ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ಇಲ್ಲಿಂದ ದೆಹಲಿಗೆ ಹೋಗುವಾಗ ಹೇಳಿ ಹೋದ್ರು, ಸಿಎಂ ಮತ್ತು ಡಿಸಿಎಂ ಇಬ್ಬರನ್ನು ದೆಹಲಿಗೆ ಕರೆಸ್ಕೊಂಡು ಮಾತಾಡ್ತೀವಿ ಅಂತ. ಸಿಎಂ ಮತ್ತು ಡಿಸಿಎಂ ದೆಹಲಿಗೆ ಹೊರಡೋದಕ್ಕೆ ಸಜ್ಜಾಗಿದ್ದಾರೆ. ದೆಹಲಿಗೆ ಕರೆದು ಇಬ್ಬರನ್ನು ಕೂಡ ಮಾತಾಡಿಸ್ತೀನಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಹೇಳಿದ್ರು. ಬೆಳಿಗ್ಗೆ ವರಿಷ್ಠರು ಕರೆದ್ರೆ ದೆಹಲಿಗೆ ಹೋಗ್ತೀವಿ ಅಂತ ಸಿಎಂ ಡಿಸಿಎಂ ಹೇಳಿದ್ದಾರೆ. ನಾಳೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗೋ ಚಾನ್ಸಸ್ ಇದೆ. ದೆಹಲಿಯಲ್ಲಿ ಖರ್ಗೆ ರಾಹುಲ್ ಸಭೆ ನಂತರ ಸಂಧಾನಕ್ಕೆ ಟೈಮ್ ಫಿಕ್ಸ್ ಆಗುತ್ತೆ. ಹೈಕಮಾಂಡ್ ಕರೆದ್ರೆ ದೆಹಲಿಗೆ ಹೋಗ್ತೀನಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಕೂಡ ಹೇಳಿದ್ದಾರೆ. ಕರೆದ್ರೆ ಹೋಗ್ತೀನಿ, ಡೆಲ್ಲಿ ಕರೆದ್ರೆ ಹೋಗ್ತೀನಿ, ಕರೆದ್ರೆ ಹೋಗ್ತೀನಿ, ನಿರ್ಮಲಾನಂದ ಸ್ವಾಮಿ ಕರೆದ್ರೆ ಹೋಗ್ತೀನಿ, ಡೆಲ್ಲಿ ಕರೆದ್ರೆ ಹೋಗ್ತೀನಿ, ಕರೆದ್ರೆ ಹೋಗ್ತೀನಿ, ನಿರ್ಮಲಾನಂದ ಸ್ವಾಮಿ ಕರೆದ್ರೆ ಹೋಗ್ತೀನಿ. ನಾನು ಮುಖ್ಯಮಂತ್ರಿಗಳು ಇಬ್ರು ಮಾತಾಡ್ಕೊಂಡು ಯಾವ ಕರೀತಾರೆ ಹೋಗ್ತೀನಿ. ಇವತ್ತು ನಡೆದಂತ ಕ್ಯಾಬಿನೆಟ್ ಸಭೆಯಲ್ಲಿ ಏನಾಯ್ತು ಡೀಟೇಲ್ಸ್ ಕೊಡ್ತಾರೆ ಮಾರುತೇಶ್ ಇದ್ದಾರೆ ನಮ್ಮ ಸಂಪರ್ಕದಲ್ಲಿ. ಮಾರುತೇಶ್, ಇವತ್ತು ಈ ಅಧಿಕಾರ ಸಂಘರ್ಷದ ನಡುವೆ ನಡೆದಂತ ಕ್ಯಾಬಿನೆಟ್ ಸಭೆ, ಸಿಎಂ ಡಿಸಿಎಂ ಫೇಸ್ ಟು ಫೇಸ್ ಆಗ್ತಾರೆ ಅಂದಾಗ ಒಂದು ಕುತೂಹಲ ಆಯ್ತು, ಏನೇನು ಚರ್ಚೆ ಆಗ್ಬೋದು ಅಂತ. ಬಟ್ ಅನೌಪಚಾರಿಕವಾಗಿ ಈ ಇಶ್ಯೂ ಬಗ್ಗೆ ಕೂಡ ಚರ್ಚೆ ಆಗಿದೆ ಅಂತ. ಏನೇನಾಯ್ತು ಸಭೆಯಲ್ಲಿ? ಶ್ವೇತಾ, ಸಚಿವ ಸಂಪುಟ ಸಭೆ ಮುಕ್ತಾಯ ಆದ ಬಳಿಕ ಆದಂತಹ ಬೆಳವಣಿಗೆ ಇದು. ಔಪಚಾರಿಕವಾಗಿ ಮಾತನಾಡುವಾಗ ಮೊದಲು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದು ಗೃಹ ಸಚಿವರಾದಂಥ ಪರಮೇಶ್ವರ್. ಯಾಕೆಂದರೆ ಒಂದು ತಂಡ ದೆಹಲಿಗೆ ಹೋಗುತ್ತೆ, ಇನ್ನೊಂದು ಕಡೆ ಶಾಸಕರು ಮೀಟಿಂಗ್ ಮಾಡ್ತಾರೆ. ಇದು ಹೀಗೆ ತಂಡವಾಗಿ ಶಾಸಕರು ಡೆಲ್ಲಿಗೆ ಹೋಗೋದು, ಮೀಟಿಂಗ್ ಮಾಡೋದು, ಇಂಥ ಪರಿಸ್ಥಿತಿಗಳಾದರೆ ಹೇಗೆ ಅನ್ನುವಂಥ ಬೇಸರವನ್ನು ಕ್ಯಾಬಿನೆಟ್ನ ಮುಂದೆ ಪರಮೇಶ್ವರ್ ಅವರು ವ್ಯಕ್ತಪಡಿಸಿದರು. ಹಾಗಾಗಿ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ನಿಜ ಈ ಬೆಳವಣಿಗೆ ಒಳ್ಳೆಯದಲ್ಲ ಅಂತ ಹೇಳಿದರು. ಅದಾದ ಮೇಲೆ ಪರಮೇಶ್ವರ್ ಅವರು ದೆಹಲಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬರೋದಕ್ಕೆ ಹೇಳಿದ್ದಾರೆ. ಹಿರಿಯ ಸಚಿವರ ಜೊತೆಗೆ ಬನ್ನಿ ಅನ್ನುವಂತಹ ಮಾತನ್ನು ಕರೆ ಮಾಡಿದಾಗ ಹೇಳಿದರು ಅಂತೇಳಿ ಪರಮೇಶ್ವರ್ ಅವರು ಕ್ಯಾಬಿನೆಟ್ಗೂ ಕೂಡ ತಿಳಿಸಿದರು. ಹಾಗಾಗಿ ಸಚಿವರು ಒಂದಷ್ಟು ಹಿರಿಯ ಸಚಿವರು ಹೋಗೋಣ ಅನ್ನುವಂಥ ತೀರ್ಮಾನವನ್ನು ತೆಗೆದುಕೊಂಡಾಗ ಅದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ತಲೆಯಾಡಿಸಿದ್ದಾರೆ. ಅಂದರೆ ಸಚಿವರ ಜೊತೆಗೆ ನಾಯಕತ್ವದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ ನಡೆಸುವಂಥ ಮೀಟಿಂಗ್ಗೆ ಇವತ್ತು ಕ್ಯಾಬಿನೆಟ್ನಲ್ಲಿ ಡಿಸ್ಕಷನ್ ಆದ ಪ್ರಕಾರ ಸುಮಾರು 6 ಮಂದಿ ಹಿರಿಯ ಸಚಿವರು ಸಿಎಂ ಡಿಸಿಎಂನ ಜೊತೆಗೆ ದೆಹಲಿಗೆ ತೆರಳುತ್ತಾರೆ ಅನ್ನುವಂಥ ಮಾಹಿತಿ ಇದೆ. ಈಗ ಅದರಲ್ಲಿ ಪ್ರಮುಖವಾಗಿ ಒಂದು 3-4 ಹೆಸರುಗಳು ತಿಳಿದು ಬರ್ತಾ ಇದೆ. ಸಚಿವ ಪರಮೇಶ್ವರ್, ಜಾರಕಿಹೊಳಿ, ಮಹದೇವಪ್ಪ ಹಾಗೂ HK ಪಾಟೀಲ್ ಅವರ ಹೆಸರು ಬಂದಿದೆ. ಇನ್ನ ಇಬ್ಬರು ಯಾರು ಅನ್ನೋದ್ರ ಬಗ್ಗೆ ಇನ್ನೂ ಖಚಿತ ಮಾಹಿತಿಗಳು ಲಭ್ಯವಾಗ್ತಾ ಇಲ್ಲ. ಇದು ಯಾಕಾಗಿ ಅನ್ನುವಂಥ ಪ್ರಶ್ನೆಗಳು ಎದ್ದಿದ್ದಾವೆ. ಅದರಲ್ಲೂ ಪರಮೇಶ್ವರ್ ಅವರು ಹೇಳಿದ್ರು
ಮಲ್ಲಿಕಾರ್ಜುನ ಖರ್ಗೆ ಅವರೇ ನನಗೆ ಕರೆ ಮಾಡಿದ್ರು, ಹಿರಿಯ ಸಚಿವರ ಜೊತೆಗೆ ಬರುವಾಗ, ದೆಹಲಿಗೆ ಬರುವಾಗ ಹಿರಿಯ ಸಚಿವರು ಬನ್ನಿ ಎನ್ನುವಂತ ಮಾತನ್ನ ಹೇಳಿದ್ರು ಅಂತ. ಅಂದ್ರೆ ಸಚಿವರನ್ನ ಕರೆದುಕೊಂಡು ಹೋಗ್ತಾ ಇರೋದನ್ನು ನೋಡಿದ್ರೆ ಈ ಸಚಿವರ ಅಭಿಪ್ರಾಯಗಳನ್ನು ಕೂಡ ಹೈಕಮಾಂಡ್ ಈ ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಸ್ತಾಪ ಮಾಡ್ತಾರ ಅಥವಾ ಅವರ ಅಭಿಪ್ರಾಯವನ್ನ ಪಡಿತಾರಾ ಅನ್ನುವಂಥ ಪ್ರಶ್ನೆಗಳಿದ್ದಾವೆ. ಅಥವಾ ಕೇವಲ ಸಿಎಂ DCM ಜೊತೆಗೆ ದೆಹಲಿಯ ತನಕ ಮಾತ್ರ ಹೋಗ್ತಾರಾ? ನಾಯಕತ್ವದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಹಿಂದೆ ಯಾರ್ಯಾರು ಕೂತು ಚರ್ಚೆ ಮಾಡಿದ್ರು ಅವರು ಮಾತ್ರ ಇರ್ತಾರ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಉತ್ತರ ಸಿಗ್ತಾ ಇಲ್ಲ. ಆದರೆ ಸಿಎಂ DCM ಇಬ್ಬರೂ ಕೂಡ ಸಚಿವರನ್ನ ಕರೆದೊಯ್ಯುವ ವಿಚಾರದ ಬಗ್ಗೆ ಸಹಮತವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಒಂದು ತಂತ್ರಗಾರಿಕೆಯ ಭಾಗವಾಗಿಯೂ ಕೂಡ ಕಾಣಿಸ್ತಾ ಇದೆ. ಯಾಕಂದ್ರೆ ಸಿಎಂ ಬಣದಲ್ಲಿ ಗುರ್ಸ್ಕೊಂಡಿರ್ತಕ್ಕಂಥ ಮಹದೇವಪ್ಪ, ಜಾರಕಿಹೊಳಿ, ಪರಮೇಶ್ವರ್ ಅವರು ಕೂಡ ಇವರ ಜೊತೆಗೆ ಹೋಗುವಂತ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ನಾಳೆ ಆ ಸಭೆಯ ಸಂದರ್ಭದಲ್ಲಿ ಅಭಿಪ್ರಾಯ ಹೇಳೋದಕ್ಕೆ ಏನಾದ್ರೂ ಅವಕಾಶ ಕೊಟ್ರೆ ನಿಶ್ಚಿತವಾಗಿಯೂ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ್ರೆ ಆಗಬಹುದಾದಂಥ ಪರಿಣಾಮಗಳ ಬಗ್ಗೆ ಈ ಹಿರಿಯ ಸಚಿವರು ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡಿಕೊಡುವಂತ ಪ್ರಯತ್ನವನ್ನ ನಿಶ್ಚಿತವಾಗಿಯೂ ಮಾಡ್ತಾರೆ. ಆದ್ರೆ ಈಗ ಇರುವಂತ ಮಾಹಿತಿ ಇಲ್ಲಿಂದ ಹೋಗ್ತಾರೆ ಅನ್ನುವಂಥದ್ದು ಅಷ್ಟೇ ಇದೆ. ಆದ್ರೆ ಅಧಿಕಾರ ಹಂಚಿಕೆ ವಿಚಾರದ ಬಗ್ಗೆ ನಡೆಯುವಂತ ಡಿಸ್ಕಷನ್ಗೆ ಈ ಸಚಿವರನ್ನ ಹೈಕಮಾಂಡ್ ಇನ್ಕ್ಲೂಡ್ ಮಾಡ್ಕೊಳ್ಳುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಸಿಗ್ತಾ ಇಲ್ಲ. ಶ್ವೇತಾ, ಓಕೆ, ಥ್ಯಾಂಕ್ ಯು ಮಾರುತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.